ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ, ಇವತ್ತೊಂದು ಫಂಕ್ಷನ್ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ಏನಂದರೆ, ಒಂದು ಬ್ಲೌಸ್ ನಾನು ಮೊನ್ನೆ ಸ್ಟಿಚ್ ಮಾಡಿದೆ, ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಟ್ರೈನಿಂಗಿಗೆ ಹೋಗಿದ್ದಂಗೆ ಪ್ಲಸ್ ಪಾಯಿಂಟ್ ಆಯಿತು, ಬಿಕಾಸ್ ಚೆನ್ನಾಗಿ ಬ್ಲೌಸ್ ಹೊಲಿಯೋದು ಕಲ್ತ್ಕೊಂಡೆ. ಓಕೆನಾ? ಅದು ಯಾವ ರೀತಿ ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು, ಹೇಗೆ ಹೊಲ್ಸ್ಕೊಂಡಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ನಾನು ಬ್ಲ್ಯಾಕ್ ಕಲರ್ದು ಸಪ್ರೇಟಾಗಿ ಪೀಸ್ ತಗೊಂಡಿದ್ದೆ. ಟ್ರೈನಿಂಗಿಗೆ ಹೋಗ್ಬೇಕಾದ್ರೆ ಒಂದೆರಡು ಡಿಸೈನರ್ ಬ್ಲೌಸ್ ಹೊಲ್ದ್ಕೊಳ್ಳೋಣ ಅಂತ ಗೋಲ್ಡು ಮತ್ತು ಬ್ಲ್ಯಾಕ್ ಎರಡು ಟ್ರೈ ಮಾಡಿದ್ದೆ. ಬಟ್ ನಂಗಲ್ಲಿ ಕಾರಣಾಂತರದಿಂದ ಹೊಲ್ದ್ಕೊಳ್ಳೋಕ್ಕಾಗಿಲ್ಲ. ಸೊ ನಾನು ಮೊನ್ನೆ ಆರಾಮಾಗಿ ಸುಮ್ಮನೆ ಕೂತಿದ್ದೆ, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ, ತೋರಿಸ್ತೀನಿ. ಓಕೆನಾ? ಸೊ ಅಲ್ಲಿ ಫ್ರೆಂಡ್ಸ್, ಯಾವ ರೀತಿ ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಟನ್ ಈ ಥರ ಒಂದು ಬ್ಲ್ಯಾಕ್ನೇ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಎಲ್ಲ ಸ್ಯಾರಿಗೂ ಗೋಲ್ಡ್ ಆಗಲಿ ಬ್ಲ್ಯಾಕ್ ಆಗಲಿ ಚೆನ್ನಾಗಿ ಸೂಟಬಲ್ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಸ್ಲೀವ್ ಬಂದು ನಾನು ಈ ಥರ ಇಲ್ಲಿ ಬಫ್ ಇಟ್ಕೊಂಡು ಹೊಲ್ದ್ಕೋತಾರಲ್ಲ, ನಾನು ತುಂಬ ಜನ ನೋಡಿರ್ತೀನಿ ಫೋನಲ್ಲಾಗಲಿ ಮತ್ತು ಡೈರೆಕ್ಟಾಗಲಿ, ಚೆನ್ನಾಗಿ ಕಾಣಿಸ್ತಿರ್ತೀನಿ. ಐ ಹೋಪ್ ನನಗೂ ಚೆನ್ನಾಗಿ ಕಾಣಿಸ್ಬೋದು ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಟ್ರೈ ಮಾಡಿದ್ದು ನಾನು. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ಫ್ರೆಂಡ್ಸ್, ನೋಡಿ. ಆ್ಯಂಡ್ ಹಾಕೊಂಡು ಕೂಡ ನೋಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದು ನಿಮಿಷ, ಇಲ್ಲಿ ಜಸ್ಟ್ ಕಡಿಮೆ ಇಲ್ಲಷ್ಟೇ ಪಫ್ ಥರ ಇಡ್ತಾರಲ್ಲ, ಅದು ಕಡಿಮೆ ನೆರಿಗೆ ಇಟ್ಟಿದ್ದೀನಿ. ಈ ಕಡೆ 3, ಈ ಕಡೆ 3, ಮತ್ತು ಈ ಕಡೆನೂ ಅಷ್ಟೇ. ಮತ್ತು ನಾನು ಇದನ್ನು ಫ್ರಿನ್ಸ್ ಕಟ್ ಹೊಲ್ಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಫ್ರಿನ್ಸ್ ಕಟ್ ಹೆಂಗೂ ಈಸಿ ಇದೆ, ಆರಾಮಾಗಿ ಕಲ್ತ್ಕೊಬಿಡ್ಬೋದು ಯಾರಾದ್ರೂ. ಇದೇ ಸ್ವಲ್ಪ ಕಷ್ಟ ಅಲ್ವಾ, ಎಲ್ಲರೂ ಇದೇ ಥರ ಹೊಲ್ಸೋದು. ತಡಿ ನೋಡೋಣ, ಟ್ರೈ ಮಾಡೋಣ ಅಂತ ಹೊಲ್ದಿನಿ. ತುಂಬ ಚೆನ್ನಾಗಿ ಬಂದಿದ್ದೆ. ಬ್ಯಾಕ್ ಬಂದು ಸರ್ಚ್ ಮಾಡಿದೆ ಗೂಗಲಲ್ಲಿ ಯಾವ ಥರದ್ದು ಡಿಸೈನ್ ನೋಡೋಣ ಅಂತ. ಬಟ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಮಾಡಲ್ಸ್ ಜಾಸ್ತಿ ಯಾವ ಥರ ಡಿಸೈನ್ ಹಾಕೊಂಡಿಲ್ಲ. ಫುಲ್ ಲೈಕ್ ಇದೇ ಥರ ಏನೂ ಡಿಸೈನ್ ಇಲ್ದಿರೋದೇ ಇವಾಗ ಟ್ರೆಂಡು. ಸೊ ಹಾಗಾಗಿ ನಾನು ಜಸ್ಟ್ ರೌಂಡ್ ನೆಕ್ ಇಟ್ಟಿದ್ದೀನಿ, ಸ್ವಲ್ಪ ಡೀಪ್ ಇಟ್ಟಿದ್ದೀನಿ ಅಷ್ಟೇ ಗೈಸ್. ನೋಡಿ, ಸ್ಲೀವ್ ಮಾತ್ರ ಸ್ವಲ್ಪ ಪಫ್ ಸ್ಲೀವ್ಸ್ ಥರ ಹೊಲ್ದ್ಕೊಂಡು ಬ್ಯಾಕ್ ಡೀಪ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ನಾನೇ ಹೊಲ್ದ್ಕೊಂಡಿದ್ದೀನಿ ಅಂತ ನನಗೆ ಅನಿಸ್ತಾನೆ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರಂಟ್ ನೆಕ್ ಬಂದು ಈ ರೀತಿ ಬಾಕ್ಸ್ ಟೈಪ್ ಇದೆ, ರೌಂಡ್ ನೆಕ್ ಮಾಡಿಲ್ಲ. ಯಾಕೆಂದರೆ ಬ್ಯಾಕ್ ರೌಂಡ್ ನೆಕ್ ಮಾಡಿದ್ದೀನಲ್ವ, ಅದಕ್ಕೆ ಈ ರೀತಿ ಕಟ್ಟೋದು ಕೂಡ ಮಾಡ್ಕೊಂಡಿದ್ದೀನಿ ನಾನೇ. ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ. ಇವಾಗ ಒಂದು ಫಂಕ್ಷನ್ಗೆ ಹೋಗ್ತೀನಿ, ಆ ಫಂಕ್ಷನ್ಗೆ ಈ ಒಂದು ಬ್ಲೌಸ್ನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆಯಲ್ಲ, ಸೊ ಚೆನ್ನಾಗಿ ಕೂಡ ಬಂದಿದೆ. ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಕೇಳಿ. ನಾವು ಕೂಡ ಮನೇಲಿದೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕಲಿಬೇಕು, ನಮಗೂ ಕೂಡ ಹೇಳ್ಕೊಡಿ ಅಂತ ನಿಮ್ಗೇನಾದರೂ ಅನಿಸಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಾನು ನೆಕ್ಸ್ಟ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು, ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಟ್ರಿಕ್ಕಲ್ಲಿ ತೋರಿಸ್ಕೊಡ್ತೀನಿ. ಟೋಟಲಾಗಿ ಹೇಳ್ಬೇಕು ಅಂದರೆ ಈ ರೀತಿಯಾಗಿದ್ದೆ ಬ್ಲೌಸ್, ನೋಡ್ಬೋದು. ಏನಾ ನೋಡಿ, ಇಲ್ಲಿ ಸ್ವಲ್ಪ ಪಫ್ ಥರ ಇಟ್ಟು ಬ್ಯಾಕ್ ಈ ರೀತಿ ಫುಲ್ ರೌಂಡ್ ನೆಕ್ ಇಟ್ಟಿದ್ದೀನಿ. ನನಗೆ ಡೀಪ್ ಇದ್ದರೆ ಇಷ್ಟ ಆಗುತ್ತೆ ಬ್ಯಾಕು, ಬಿಕಾಸ್ ಏನೂ ಡಿಸೈನ್ ಇಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಡೀಪ್ ಇಟ್ಕೊಂಡಿದ್ದೀನಿ ಅಂತಲೇ ಅನ್ಬೋದು ನಾನು. ಆ್ಯಂಡ್ ಈ ಒಂದು ಪೀಸ್ಗೆ ನಾನು ಈ ಬ್ಲೌಸಿಂದ ಮತ್ತು ಒಳಗಾಗ್ತೀವಲ್ವ ಲೈನಿಂಗು ಮತ್ತು ದಾರದಿಂದ ಐ ಥಿಂಕ್ 200 ರೂಪೀಸ್ ಕೊಟ್ಟೆ ನಾನು. ಯಾಕೆಂದರೆ ಇದು ಒಳ್ಳೆ ಕ್ವಾಲಿಟಿ ಇದೆ ಅಂದರು ಅವರು. ಸೊ ಹಾಗಾಗಿ ನೋಡಿ, ಚೆನ್ನಾಗಿದೆಯಾ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತೀನಿ. ಏನು ಫಂಕ್ಷನ್ ಅಂದರೆ ಏನಿಲ್ಲ,
ಎಂಗೇಜ್ಮೆಂಟು. ಸೊ ಹಾಗಾಗಿ ಸಿಂಪಲ್ಲಾಗೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ನಮಗೆ ಗೊತ್ತಿರೋರು ಇದೇ ಊರವರು. ಸೊ ಇಲ್ಲಿ ಗೊತ್ತಿರೋರದೇ ಎಂಗೇಜ್ಮೆಂಟ್. ಸೊ ಹಾಗಾಗಿ ಜಸ್ಟ್ ಫ್ರೆಂಡ್ಸ್ ಅಲ್ವಾ, ಸಿಂಪಲ್ಲಾಗಿ ಹಾಕೊಂಡು ಹೋಗ್ತೀನಿ. ಶೂಟೆಲ್ಲ ಏನು ಮಾಡಲ್ಲ, ಬಿಕಾಸ್ ಅವ್ರು ಯಾರು ಗೊತ್ತಿಲ್ಲ, ಅವ್ರು ಎಲ್ಲರ ಮುಂದೆ ಹಿಂಗೆ ಫೋನ್ ಇಟ್ಕೊಂಡು ಶೂಟ್ ಮಾಡೋಕ್ಕೆ ನನಗೂ ಸ್ವಲ್ಪ ನಾಚಿಕೆ ಥರ ಅನಿಸುತ್ತೆ. ಮತ್ತು ಶೂಟ್ ಮಾಡ್ಕ. ಓಕೆ ಗಾಯ್ಸ್, ಅದಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಟೈಮ್ ಎಷ್ಟು? ಇವಾಗ ಟೈಮು 11 ಗಂಟೆ ಆಗಿದೆ. 1 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇದೊಂದು ಬ್ಲೌಸ್ ತೋರಿಸೋಣ, ನಾನೇ ಹೊಲ್ಕೊಂಡಿರೋದು. ಮತ್ತು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ, ನಾನು ಇನ್ನು ಮುಂದೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಯಾರಾದರೂ ಗರ್ಲ್ಸ್ ಇದ್ದರೆ ಕಲ್ತ್ಕೊಡಿ ಅಂತ ಹೇಳ್ತೀನಿ. ಓಕೆ ಗಾಯ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.